ನನ್ನನ್ನು ಸದಾ ಕಾಡೋ ಒಂದು ಪ್ರಶ್ನೆ ಇದೆ. ನಾನು ಯಾಕೆ ಕೂಗಾಡ್ತೀನಿ? ಉತ್ತರ ನನಗೆ ಗೊತ್ತಿಲ್ಲ. ಹಾಗಾದರೆ ನಾನು ಯಾಕೆ ಕೂಗಾಡಬೇಕು? ಇದಕ್ಕೂ ಉತ್ತರ ಗೊತ್ತಿಲ್ಲ. ಹೋಗಲಿ, ನಾನು ಯಾವಾಗ ಕೂಗಾಡ್ತೀನಿ? ಈ ಪ್ರಶ್ನೆಗೆ ನನಗೆ ಉತ್ತರ ಗೊತ್ತು. ಕೋಪ ಬಂದಾಗ ನಾನು ಕೂಗಾಡ್ತೀನಿ. ಹಾಗಾದರೆ ಕೋಪ ಯಾವಾಗ ಬರುತ್ತೆ? ನನ್ನ ದೃಷ್ಟಿನಲ್ಲಿ ನಾನು ಸರಿ, ಬೇರೆಯವರು ತಪ್ಪು ಮಾಡಿದ್ದಾರೆ ಅನ್ನೋ ಭಾವನೆ ನನ್ನ ಮನಸ್ಸಿಗೆ ಬಂದಾಗ ಅವ್ರ ಮೇಲೆ ನನಗೆ ಕೋಪ ಬರುತ್ತೆ. ಕೋಪ ಬಂದಮೇಲೆ ಯಾರ ಮೇಲೆ ನನಗೆ ಕೋಪ ಬಂದಿದೆಯೋ ಅವ್ರ ಮೇಲೆ ನಾನು ಕೂಗಾಡ್ತೇನೆ. ಹೌದಾ? ಹಾಗಾದರೆ ಯಾರ ಮೇಲೆಲ್ಲ ಕೂಗಾಡ್ತೀಯಾ? ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳ ಮೇಲೆ, ನನ್ನ ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಅಮ್ಮನ ಮೇಲೆ, ಹೀಗೆ ಎಲ್ಲರ ಮೇಲೂ ಕೂಗಾಡ್ತೀನಿ. ನನ್ನ ಮನಸ್ಸಾಕ್ಷಿ ಒಂದು ಪ್ರಶ್ನೆ ಕೇಳುತ್ತೆ, ಹಾಗಾದರೆ ತಪ್ಪು ಮಾಡಿದವ್ರು ಎಲ್ಲರ ಮೇಲೂ ಕೂಗಾಡ್ತೀಯಾ? ನೀನು ಮೊದಲು ಕೆಲಸ ಮಾಡ್ತಿದ್ದ ಕಂಪ್ನಿ ಓನರ್ ಮೇಲೆ ಕೋಪ ಮಾಡ್ಕೊಂಡು ಕೂಗಾಡಿದ್ಯಾ? ನೀನು ಅಪ್ಪನ ಮೇಲೆ ಕೂಗಾಡಿದ್ಯಾ? ನಿನಗಿಂತ ಬಲಶಾಲಿಯಾಗಿರೋರ ಮೇಲೆ ಅವ್ರು ತಪ್ಪು ಮಾಡಿದಾಗ ಕೂಗಾಡಿದ್ಯಾ? ಇಲ್ಲ, ಕೇವಲ ನಿನಗಿಂತ ಯಾರು ದುರ್ಬಲರಾಗಿರ್ತಾರೋ ಅವ್ರ ಮೇಲೆ ಅಷ್ಟೇ ನೀನು ಕೂಗಾಡ್ತೀಯ. ಅವ್ರ ಮೇಲೆ ಅಷ್ಟೇ ನಿನ್ನ ಶಕ್ತಿ ಪ್ರದರ್ಶನ ಮಾಡ್ತೀಯ. ಎಷ್ಟೊಂದು ನಿಜ ಅಲ್ವಾ? ಅದೆಷ್ಟೇ ಕೋಪ ಬರಲಿ, ನಮ್ಮ ಕೋಪ ಕೂಗಾಟ ಎಲ್ಲ ನಮಗಿಂತ ಯಾರು ದುರ್ಬಲರಾಗಿರ್ತಾರೋ ಅವ್ರ ಮೇಲೆ ಮಾತ್ರ. ನಮಗಿಂತ ಪ್ರಬಲವಾಗಿರೋರು ಅದೆಷ್ಟೇ ತಪ್ಪು ಮಾಡಿದ್ರು, ನಮಗೆಷ್ಟೇ ಕೋಪ ಬಂದರೂ ಅದು ಮನಸ್ಸಿಂದ ಆಚೆ ಬರದೇ ಇರೋ ರೀತಿ ನೋಡ್ಕೊಳ್ತೀವಿ, ಕಂಟ್ರೋಲ್ ಮಾಡ್ತೀವಿ. ಹಾಗಾದರೆ ನಮ್ಮ ವ್ಯಕ್ತಿತ್ವ ಟೊಳ್ಳು ಅನ್ಸಲ್ವಾ? ಇಲ್ಲಿ ನಾವು ನಮ್ಮ ವ್ಯಕ್ತಿತ್ವ ಬದಲಾಯಿಸ್ಕೋಬೇಕಲ್ವಾ? ತಪ್ಪು ಯಾರೇ ಮಾಡಿದರೂ ಸರಿ, ಅವ್ರು ನಮಗಿಂತ ದುರ್ಬಲರಾಗಿರಲಿ ಪ್ರಬಲರಾಗಿರಲಿ, ನಾವು ಅವ್ರ ಮೇಲೆ ಕೂಗಾಡಬೇಕಲ್ವಾ? ನ್ಯಾಯ ಪ್ರತಿಯೊಬ್ಬರಿಗೂ ಒಂದೇ ಥರ ಇರಬೇಕು. ಇಲ್ಲ ಅಂದರೆ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆಯಲ್ಲಿರುತ್ತೆ. ಒಂದು ವೇಳೆ ನಮಗಿಂತ ಪ್ರಬಲವಾದವರಲ್ಲಿ ನಾವು ಗಟ್ಟಿಯಾಗಿ ಕೂಗಾಡುವ ಶಕ್ತಿ ನಮಗಿಲ್ಲ ಅಂದರೆ ದುರ್ಬಲರ ಮೇಲೆ ಮಾತ್ರ ಯಾಕೆ ಕೂಗಾಡಬೇಕು? ಅಷ್ಟಕ್ಕೂ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಈ ಕೂಗಾಟ ಒಂದು ಪರಿಹಾರನ? ಬೇರೆಯವ್ರ ಮೇಲೆ ಕಿರ್ಚಾಟ ಕೂಗಾಟ ಇಲ್ಲದೆ ನಮ್ಮ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಾ? ಪ್ರತಿ ಬಾರಿ ನನಗಿಂತ ದುರ್ಬಲವಾಗಿರೋರ ಮೇಲೆ ಕೂಗಾಡಿದಾಗ ಅಥವಾ ನನಗಿಂತ ಪ್ರಬಲವಾಗಿರೋರು ಎದುರು ನಾನು ಅಸಹಾಯಕನಾಗಿ ನಿಂತಾಗ ಈ ಪ್ರಶ್ನೆ ನನ್ನನ್ನು ಕಾಡುತ್ತೆ. ಯಾಕಾಗಿ ಕೂಗಾಡಿದ್ನೋ ಅನ್ನೋ ಪಶ್ಚಾತ್ತಾಪ. ಹಾಗೆ ಅದೇ ತಪ್ಪು ನನಗಿಂತ ಪ್ರಬಲವಾಗಿರೋರು ಮಾಡಿದಾಗ ಪ್ರಶ್ನಿಸಲಾಗದೇ ಇರುವಂಥ ನನ್ನ ದುರ್ಬಲ ಮನಸ್ಸಿನ ಬಗ್ಗೆ ಜಿಗುಪ್ಸೆ ಅನಿಸ್ಬಿಡುತ್ತೆ. ಆದರೆ ಅದು ನನ್ನ ವ್ಯಕ್ತಿತ್ವ ಮಾತ್ರ ಅಲ್ಲ. ಮನಸ್ಸಿಗೆ ಕನ್ನಡಿ ಹಿಡಿದ್ರೆ ನಮ್ಮ ಈ ದುರ್ಬಲ ಮತ್ತು ಪ್ರಬಲ ಮನಸ್ಸಿನ ಪ್ರತಿಬಿಂಬ ನಮಗೆ ಕಾಣಿಸುತ್ತೆ ಅಲ್ವಾ? ಒಂದು, ನಾವು ನಮಗಿಂತ ಪ್ರಬಲವಾಗಿರೋರನ್ನ ಪ್ರಶ್ನಿಸೋ ಸಾಮರ್ಥ್ಯ ಬೆಳೆಸ್ಕೋಬೇಕು. ಇಲ್ವಾ, ನಮಗಿಂತ ದುರ್ಬಲವಾಗಿರೋರ ಮೇಲೆ ನಮ್ಮ ಶಕ್ತಿ ಪ್ರದರ್ಶನ ಮಾಡಬಾರ್ದು. ನಮ್ಮ ಮಾನಸಿಕ ಆರೋಗ್ಯನ ಗಮನದಲ್ಲಿಟ್ಕೊಂಡು ನೋಡ್ತು ಅಂದರೆ ಎರಡನೇ ಆಯ್ಕೆನೇ ಸರಿ ಅನಿಸುತ್ತೆ. ಒಂದು ಸುಂದರವಾದ ಕತೆ ಇದೆ. ಒಂದ್ಸರಿ ಒಬ್ಬ ಗುರುಗಳು ತಮ್ಮ ಶಿಷ್ಯಂದ್ರ ಜೊತೆ ಗಂಗಾ ನದಿ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಅಲ್ಲಿ ಒಂದು ಜನರ ಗುಂಪು ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಪರಸ್ಪರ ಜಗಳ ಆಡ್ತಿರ್ತಾರೆ. ಅದನ್ನ ನೋಡಿದ ಗುರುಗಳು ತಮ್ಮ ಶಿಷ್ಯಂದ್ರ ಬಳಿ ಹೇಳ್ತಾರೆ, ಆ ಜನರು ಯಾಕೆ ಈ ರೀತಿ ಕೂಗಾಡ್ತಿದ್ದಾರೆ, ಏನು ಕಾರಣ ಇರ್ಬೋದು ಅಂತ ಕೇಳ್ತಾರೆ. ಒಬ್ಬ ಶಿಷ್ಯ ಹೇಳ್ತಾನೆ, ಅವ್ರಿಗೆ ಅವರ ಭಾವನೆಗಳ ಮೇಲೆ ನಿಯಂತ್ರಣ ಇಲ್ಲ ಅಂತ ಹೇಳ್ತಾನೆ. ಇನ್ನೊಬ್ಬ ಶಿಷ್ಯ ಹೇಳ್ತಾನೆ, ಅವ್ರು ತಮ್ಮ ಹತಾಶನ ಹೊರಗಾಗ್ತಿದ್ದಾರೆ ಅಂತ ಹೇಳ್ತಾನೆ. ಗುರುಗಳು ಮುಗುಳ್ನಗ್ತಾ ಹೇಳ್ತಾರೆ, ನೀವು ಹೇಳಿದ ಯಾವ ಕಾರಣಗಳು ಕೂಡ ಸರಿಯಾದ ಉತ್ತರ ಅಲ್ಲ. ನಾವು ಪರಸ್ಪರ ಕೋಪ ಮಾಡಿಕೊಂಡಾಗ ಅಲ್ಲಿ ನಮ್ಮ ನಡುವೆ ಪ್ರೀತಿ ಇರೋದಿಲ್ಲ. ಪ್ರೀತಿ ಇಲ್ಲದೆ ಇದ್ದಾಗ ಹೃದಯ ದೂರ ಸರಿಯುತ್ತೆ. ಹೃದಯ ದೂರ ಸರಿದಾಗ ನಾವು ಮಾತಾಡೋದು ಪರಸ್ಪರ ಕೇಳಿಸೋದಿಲ್ಲ. ಹಾಗಾಗಿ ಕೂಗಾಡಬೇಕಾಗತ್ತೆ. ಕೋಪ ಹೆಚ್ಚಾದಷ್ಟು ಹೃದಯಗಳ ಅಂತರ ಜಾಸ್ತಿ ಆಗ್ತಾ ಹೋಗುತ್ತೆ. ಹೃದಯಗಳ ಅಂತರ ಜಾಸ್ತಿ ಆದಷ್ಟು ಕೂಗಾಟ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಹೃದಯ ಕೇಳಿಸೋದೇ ಇಲ್ಲ ಅಲ್ವಾ? ಪರಸ್ಪರ ಪ್ರೀತಿ ಇದ್ದಾಗ ಹೃದಯಗಳು ತುಂಬ ಹತ್ತಿರ ಇರ್ತವೆ. ಆಗ ನೀವು ಎಷ್ಟೇ ಮೆಲುವಾಗಿ ಮಾತಾಡಿದ್ರೂ ಕೂಡ ಹೃದಯ ಕೇಳಿಸ್ಬಿಡುತ್ತೆ. ಪ್ರೀತಿ ಮತ್ತಷ್ಟು ಹೆಚ್ಚಾಗ್ತಾ ಹೋದರೆ ಹೃದಯಗಳು ಇನ್ನೂ ಹತ್ತಿರ ಆಗ್ತಾ ಹೋಗ್ತವೆ. ಹಾಗಾಗಿ ನಾವು ಪಿಸ್ಗುಟ್ಟಿದ್ರೂ ಸಾಕು, ಹೃದಯಕ್ಕೆ ಕೇಳಿಸ್ಬಿಡುತ್ತೆ. ಪ್ರೀತಿ ಇನ್ನೂ ಅಷ್ಟು ಹೆಚ್ಚಾದರೆ ಹೃದಯಗಳ ನಡುವೆ ಅಂತರನೇ ಇರೋದಿಲ್ಲ. ಆಗ ಮಾತಾಡೋ ಅವಶ್ಯಕತೆಯೇ ಇರಲ್ಲ. ಪರಸ್ಪರ ಕಣ್ಣೋಟವೇ ಸಾಕು, ಮಾತು ಅರ್ಥವಾಗ್ಬಿಡುತ್ತೆ. ಎಷ್ಟೊಂದು ಅರ್ಥಪೂರ್ಣ ಮತ್ತು ನಿಜ ಅಲ್ವಾ? ಮೊದಲು ನಾವು ಪ್ರೀತಿಸೋದನ್ನ ಕಲಿಬೇಕು. ಆಗ ಕೋಪ ಬರೋದು ನಿಲ್ಲತ್ತೆ. ತಪ್ಪು ಮಾಡಿದವ್ರು ನಮ್ಮವರೇ ಅಲ್ವೇ? ಯಾಕಾಗಿ ನಾವು ಕಿರ್ಚಾಡಬೇಕು? ಸಮಾಧಾನ ಚಿತ್ತದಿಂದ ಅವ್ರ ತಪ್ಪನ್ನು ಅವ್ರಿಗೆ ಮಂದಾಟ ಮಾಡಿಕೊಡ್ಬೋದಲ್ವ? ಹಾಗೆ ಮಾಡಿದಾಗ ನಮ್ಮ ಮಾನಸಿಕ ನೆಮ್ಮದಿ ಕೆಡೋದಿಲ್ಲ. ಅದೇ ರೀತಿ ಬದುಕು ಮತ್ತಷ್ಟು ಸುಂದರ ಅನಿಸುತ್ತೆ. ನಮ್ಮನ್ನು ಪ್ರೀತಿಸೋರು ಜಾಸ್ತಿ ಆಗ್ತಾ ಹೋಗ್ತಾರೆ. ಆದರೆ
ಹೇಳಿದಷ್ಟು ಸುಲಭನಾ ಬದಲಾವಣೆ? ಖಂಡಿತ ಇಲ್ಲ. ಎಲ್ಲಿವರೆಗೂ ನಮ್ಮ ದುರ್ಬಲ ಮನಸ್ಸಿನ ಮೇಲೆ ನಮಗೆ ನಿಯಂತ್ರಣ ಇರೋದಿಲ್ವೋ ಅಲ್ಲಿವರೆಗೂ ಕೋಪ ನಿಯಂತ್ರಣ ಕನಸಿನ ಮಾತೆ. ಆದರೆ ವಯಸ್ಸು ಹೆಚ್ಚಾದಂತೆ ಮನಸ್ಸು ಮಾಗುತ್ತೆ. ಪ್ರಯತ್ನ ಪಟ್ಟರೆ ಕಬ್ಬಣವನ್ನೇ ನುಂಗ್ಬೋದು ಅಂತಾರೆ. ಇನ್ನು ಕೋಪ ಕಂಟ್ರೋಲ್ ಮಾಡೋದೇನು ಮಹಾ ಅಲ್ವಾ? ನಿಜ ಕಣ್ರಿ, ನಾವು ಬದಲಾಗಬೇಕು. ಸಾಯುವ ಸಮಯ ಬಂದಾಗ ನಮ್ಮ ಸುತ್ತ ಪ್ರೀತಿಯ ಸಮುದ್ರವೇ ಹರಿದು ಬರಬೇಕಲ್ವಾ?